ಆಗಿದ್ದೀರಾ? I want to give you one word from heaven. ಪರಲೋಕದಿಂದ ಒಂದು ವಾಕ್ಯವನ್ನು ಕೊಡಲು ಬಯಸ್ತೇನೆ. And I want to pray for you. ನಂತರ ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. Hallelujah. 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 Amen. When you understand what I preach today, ಇವತ್ತು ನಾನು ವಾಕ್ಯ ಸಾರ್ತೇನಲ್ಲ, ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ you will understand how sensitive is your God with you. ಆಗ ನಿನಗೆ ಅರ್ಥ ಆಗತ್ತೆ ನಿನ್ನ ದೇವರು ನಿನ್ನೊಟ್ಟಿಗೆ ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ. Many times ಅನೇಕ ಸಾರಿ we try to disobey God. ಅನೇಕ ಸಾರಿ ದೇವರಿಗೆ ಅವಿಧೇಯರಾಗಿರ್ತೇವೆ. Sometimes we really don't see God as real. ಕೆಲವು ಸಮಯದಲ್ಲಿ ದೇವರು ಇದ್ದಾರೆ ಅಂತಾನೆ ನಾವು ನೋಡೋದಿಲ್ಲ. Sometimes ಕೆಲವು ಸಮಯದಲ್ಲಿ everything that we do ನಾವು ಮಾಡುವಂತ ಎಲ್ಲಾ ಕಾರ್ಯ will be by our own strength, our own will. ಅದೆಲ್ಲ ನಮ್ಮ ಬಲ ನಮ್ಮ ಚಿತ್ತ ಹಾಗೆ ಇರುತ್ತೆ. But ಆದರೆ God loves us so much. ದೇವರು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸ್ತಾರೆ His ಅಂದ್ರೆ love is so pure over us. ಆತನ ಪ್ರೀತಿ ನಮ್ಮ ಮೇಲೆ ಎಷ್ಟು ಪರಿಶುದ್ಧವಾಗಿದೆ ಅಂದ್ರೆ He is simply what you say is completely different than what he is for us. ಆತನು ನಮಗಾಗಿ ಇದ್ದಾರಲ್ಲ ಅದಕ್ಕಿಂತಲೂ ಆತ ತುಂಬಾ ವ್ಯತ್ಯಾಸ ಆದವರೇ. I tell you one thing, my dear people of ನಿಮಗೆ God. ನಾನು ಒಂದನ್ನು ಹೇಳ್ತೀನಿ ದೇವಜನರೇ, When ಗಮನಿಸಿ. we all enter into the kingdom of God one day. ಒಂದು ದಿನ ನಾವೆಲ್ಲರೂ ದೇವರ ರಾಜ್ಯವನ್ನು How ಪ್ರವೇಶಿಸಿದಾಗ many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. How many of you believe that all of us will be in the heaven one day? ಎಷ್ಟು ಜನ ಹೇಳ್ತೀರಾ ನಾವೆಲ್ಲರೂ ಒಂದು ದಿನ ಪರಲೋಕದಲ್ಲಿ ಇರ್ತೀವಿ? All go to heaven one day. ನಾವೆಲ್ಲರೂ ಒಂದು ದಿನ ಪರಲೋಕಕ್ಕೆ ಹೋಗ್ತೇವೆ. When we go to heaven, ನಾವು ಪರಲೋಕಕ್ಕೆ ಹೋದಾಗ when we see who our Lord is in ನಮ್ಮ heaven, ದೇವರು ಪರಲೋಕದಲ್ಲಿ ಯಾರು ಅಂತ ನಾವು ನೋಡಿದಾಗ we will even dare to call him Father. ಆತನನ್ನು ಅಪ್ಪ ಅಂತ ಕರೆಯೋದಕ್ಕೂ ಕೂಡ ನಮಗೆ ಭಯ ಆಗತ್ತೆ. We tremble to get near him. ಆತನ ಹತ್ರದಲ್ಲಿ ಹೋಗುವುದಕ್ಕೂ ಕೂಡ ನಡುಗ್ಬಿಡ್ತೇವೆ. Shall I tell you something? ನಿಮಗೆ ನಾನು ಒಂದನ್ನು When ಹೇಳಲ್ಲ. Jesus lived on this earth, ಯೇಸು ಸ್ವಾಮಿ ಲೋಕದಲ್ಲಿ he was ಜೀವಿಸಿದಾಗ so humble. ಆತನು ಎಷ್ಟು ತಗ್ಗಿಸಿಕೊಂಡನು He was ಅಂದ್ರೆ so loving. ಆತನು ತುಂಬಾ ಪ್ರೀತಿಯಾಗಿದ್ದನು. People would fall on him. ಜನರೆಲ್ಲ ಆತನ ಮೇಲೆ ಬೀಳೋರು. Amen. He would touch everyone and heal them. ಎಲ್ಲರನ್ನೂ ಮುಟ್ಟಿ ಸ್ವಸ್ಥಪಡಿಸ್ತಾ ಇದ್ರು. Someone would say, "ನೀ ವೀಟಕ್ಕೆ ಒಂದೇ ಒನ್ನು." ಯಾರಾದ್ರೂ ಹೇಳೋರು ನೀ ನನ್ನ ಮನೆಗೆ ಬರಲೇಬೇಕು. Amen. Someone would say, "Next time ಬಂದಾಗ ನೀವು ಊರಿಗೆ ಮಾತ್ರ ಬಂದಿಲ್ಲ, ನಮ್ಮ ಮನೆಗೆ ನಾವು ಮಾತಾಡೋದಿಲ್ಲ ನಿನ್ನ ಜೊತೆ." ಯೇಸು ಸ್ವಾಮಿನ ನೋಡಿ ಯಾರಾದ್ರೂ ಹೇಳಿರೋರು ನೀ ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಬರಲಿಲ್ಲ ಅಂದ್ರೆ ನಾನು ನಿನ್ನ ಜೊತೆ ಮಾತೇ ಆಡಲ್ಲ. Hallelujah. Hallelujah. Some disciples were on the bosom of Jesus. ಕೆಲವು ಶಿಷ್ಯರೆಲ್ಲ ಯೇಸು ಸ್ವಾಮಿಯ ಎದೆ ಮೇಲೆನೆ ಮಲಗಿದ್ರು. Some people were always making fun of Jesus. ಕೆಲವೊಬ್ರು ಯೇಸು ಸ್ವಾಮಿಯನ್ನು ತಮಾಷೆ ಮಾಡ್ತಾ ಇದ್ರು. Amen. Saying high five ಅಡೆಮನ. ಯೇಸು ಸ್ವಾಮಿಗೆ ಹೈ-ಫೈ ಕೊಡ್ತಾ ಇದ್ರು. Hallelujah. Hallelujah. Because he humbled himself. ಯಾಕಂದ್ರೆ ಆತನು ತಗ್ಗಿಸಿಕೊಂಡನು. He came in the nature of man. ಆತನು ಮನುಷ್ಯನ ರೂಪದಲ್ಲಿ ಇಳಿದು ಬಂದನು. But after the death of Jesus, ಆದ್ರೆ ಯೇಸು ಸ್ವಾಮಿಯ ಮರಣದ ನಂತರ, after resurrection, ಪುನರುತ್ಥಾನದ ನಂತರ Jesus was still so low and so humble. ಯೇಸು ಸ್ವಾಮಿ ಇನ್ನೂ ಅಷ್ಟು ಕೀಳಾಗಿ ತಗ್ಗಿಸಿಕೊಂಡನು. He came in search of them. ಆ ಶಿಷ್ಯರನ್ನು ಹುಡುಕಿ ಬಂದನು. He roasted a fish for them. ಮೀನು ಸುಟ್ಟಿಟ್ಟಿದ್ರು ಶಿಷ್ಯರಿಗಾಗಿ. Resurrected Jesus. ಪುನರುತ್ಥಾನ ಹೊಂದಿದ ಯೇಸು He roasted fish for them. ಅವರಿಗಾಗಿ ಮೀನು ಸುಟ್ಟಿದ್ರು. Amen. Everyone said you are a ghost. ಎಲ್ಲ ಹೇಳಿದ್ರು ನೀನು ದೆವ್ವ. Jesus said, "Bah." ಯೇಸು ಸ್ವಾಮಿ Hallelujah. Hallelujah. He said, "Hey, roti arthano hanging." ಏಯ್ ರೊಟ್ಟಿ ತಗೋ ಬನ್ನಿ. He ate roti and said, "I am not ghost, yaar. I am holy ghost." ಅವರ ಜೊತೆ ಆ ರೊಟ್ಟಿಯನ್ನು ತಿಂದು ಆತನು ಹೇಳ್ತಾನೆ ನಾ ದೆವ್ವ ಅಲ್ಲ ನಾ ಪವಿತ್ರ ಆತ್ಮನು. And he would have hugged everyone at the last. ಕೊನೆಯಲ್ಲಿ ಪ್ರತಿಯೊಬ್ಬರನ್ನು ಆತನು ತಪ್ಪಿಕೊಂಡಿರ್ತಾರೆ. With tears he would have kissed every disciple. ಕಣ್ಣೀರಿಂದ ಎಲ್ಲಾ ಶಿಷ್ಯರಿಗೂ ಮುತ್ತಿಟ್ಟಿರ್ತಾರೆ. And he would have said, ನಂತರ ಅವರು ಹೇಳಿರ್ತಾರೆ, "I go. ನಾವು ಹೋಗ್ತೇನೆ. And I will send you the Holy Spirit. ನಿಮಗೆ ಪವಿತ್ರ ಆತ್ಮನನ್ನು ಕಳಿಸ್ತೇನೆ. It is good for me to go." ನಾವು ಹೋಗುವುದು ಒಳ್ಳೆಯದೇ. Peter would have been crying sitting at the corner. ಪೇತ್ರನು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ He ಇದ್ದಿರಬಹುದು. would have gone, amen, tapped Peter. ಹೋಗಿ ಪೇತ್ರನ ಮೇಲೆ ಆತನ ಹಾಗೆ ಹೊಡೆದು, And he would have said, "ಅಳದೆ Peter. ಅಳಬೇಡ ಪೇತ್ರನೇ. ಅಳದೆ. ಅಳಬೇಡ. ಸೀಕ್ರಮ வந்துರುಂಗ. ಬೇಗವಾಗಿ ಬಂದ್ಬಿಡಿ. Amen. I will take you to heaven." ನಿಮ್ಮೆಲ್ಲರನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತೇನೆ. Jesus was a real friend. ಯೇಸು ಸ್ವಾಮಿ ನಿಜವಾದ ಸ್ನೇಹಿತನು. Jesus was a real dad. ಯೇಸು ಸ್ವಾಮಿ ನಿಜವಾದ ತಂದೆ. Jesus was a real partner. ಯೇಸು ಸ್ವಾಮಿ ನಿಜವಾದ ಪಾರ್ಟ್ನರ್. Amen. Hallelujah. Hallelujah. But ಆದರೆ after Jesus ascended to heaven, ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ one day, ಒಂದು ದಿನ when John was in Patmos, ಯೋಹಾನನು ಪದ್ಮೋಸಲ್ಲಿದ್ದ. the Lord revealed himself to him.
ಯೇಸು ಸ್ವಾಮಿ ಆತನನ್ನು ಯೋಹಾನನಿಗೆ ಪ್ರಕಟ ಮಾಡಿದನು. Amen. Hallelujah. Hallelujah. In the book of Revelation, ಪ್ರಕಟಣೆ ಪುಸ್ತಕ in first chapter, ಮೊದಲನೇ ಅಧ್ಯಾಯ, the Bible says, ಸತ್ಯವೇದ ಹೇಳುತ್ತೆ, when John saw Jesus in heaven, ಯೋಹಾನನು ಪರಲೋಕದಲ್ಲಿರುವಂತ ಯೇಸುವನ್ನು ಕಂಡಾಗ, it was not like how he was on this earth. ಯೇಸು ಸ್ವಾಮಿ ಭೂಲೋಕದಲ್ಲಿ ಇದ್ದ ರೀತಿಯಲ್ಲಿ ಇರಲಿಲ್ಲ. A long haired, ಉದ್ದ ಕೂದಲು, amen, a smiling face, ನಗು ಮುಖ, and humble spirit. ತಗ್ಗಿಸಿಕೊಳ್ಳುವಂತ ಆತ್ಮ. How was Jesus on this earth? ಯೇಸು ಸ್ವಾಮಿ ಲೋಕದಲ್ಲಿ ಹೇಗಿದ್ರು? He was washing the feet of his disciples. ಶಿಷ್ಯರ ಕಾಲುಗಳನ್ನು ತೊಳಿತಿದ್ರು. But there in heaven, ಆದ್ರೆ ಆ ಪರಲೋಕದಲ್ಲಿ his eyes are like blazing fire. ಆತನ ಕಣ್ಣುಗಳು ದಹಿಸುವಂತ ಜ್ವಾಲೆಯಾಗಿದೆ. Amen. His hairs were like wool. ಆತನ ಕೂದಲು ಹಾಗೆ ಒಂದು ಉಣ್ಣೆಯಂತೆ ಇದೆ. Amen. Amen. Swords were coming out of his mouth. ಆತನ ಬಾಯಿಂದ ಇಪ್ಪಾಯಿ ಕತ್ತಿಗಳು ಬರ್ತಾ ಇದೆ. Amen. He was, amen, clothed with God's glory. ದೇವರ ಮಹಿಮೆಯ ವಸ್ತ್ರವನ್ನು ಧರಿಸಿದ್ದಾರೆ. His feet was made with bronze. ಆತನ ಪಾದಗಳು ತಾಮ್ರದಿಂದ ಮಾಡಲ್ಪಟ್ಟಿತು. I tell you, ನಾನು ನಿಮಗೆ ಹೇಳ್ತೇನೆ, the Bible says, ಸತ್ಯವೇದ ಹೇಳುತ್ತೆ, John writes like this, ಯೋಹಾನನು ಹೀಗೆ ಬರೀತಾನೆ, when I saw him, ಆತನನ್ನು ನಾ ಕಂಡಾಗ I did run and hug him until anger. ನಾನು ಓಡಿ ಹೋಗಿ ತಪ್ಪಿಕೊಂಡೆ ಅಂತ ಬರೆದಿಲ್ಲ. I fell like a dead man. ಸತ್ತ ಎಣದ ಹಾಗೆ ನಾ ಬಿದ್ದೆ. I fell like a dead man. ನಾ ಸತ್ತ ಎಣದ ಹಾಗೆ My ಬಿದ್ದೆ. dear people of God, ನನ್ನ ದೇವ ಜನರೇ, because Jesus loves you so much, ಯೇಸು ಸ್ವಾಮಿ ನಿನ್ನನ್ನು ಅಷ್ಟು ಹೆಚ್ಚಾಗಿ ಪ್ರೀತಿಸುತ್ತಾರೆ, because Jesus gives you grace every morning, ಯೇಸು ಸ್ವಾಮಿ ಪ್ರತಿ ಮುಂಜಾನೆ ನಿನಗೆ ಕೃಪೆಯನ್ನು ಕೊಡ್ತಿದ್ದಾರೆ, because Jesus forgives all your sins, ಯೇಸು ಸ್ವಾಮಿ ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸ್ತಿದ್ದಾರೆ ಅಂತ, because Jesus is so tender, so soft, so loving and compassionate with you. ಯೇಸು ಸ್ವಾಮಿ ನಿನ್ನನ್ನು ಸಂತೈಸ್ತಾ ನಿನ್ನನ್ನು ಪ್ರೀತಿ ಮಾಡ್ತಾ ಮುದ್ದು ಮಾಡ್ತಿದ್ದಾರೆ ಅಂತ. Don't think he is weak. ಆತನು ಬಲಹೀನನು ಅನ್ಕೊಳ್ಳೇಬೇಡ. Don't think he is cheap. ಆತನು ತುಂಬಾ ಚೀಪ್ ಅನ್ಕೋಬಿಡಬೇಡ. My dear people of God, ನನ್ನ ದೇವ ಜನರೇ, we don't know what we have with us. ನಮಗೆ ಗೊತ್ತಿಲ್ಲ ನಮ್ಮ ಜೊತೆ ಏನಿದೆ ಅಂತ. We don't know what power we carry. ನಮಗೆ ಗೊತ್ತಿಲ್ಲ ಯಾವ ಬಲವನ್ನು ನಾವು ಒತ್ತೋಗುತ್ತಿದ್ದೇವೆ ಅಂತ. ಯಾರೇ ಸೇವಿக்கிறோம் என்றதை நாங்கள் அறிந்து கொள்ள வேண்டும். ನಾವು ಯಾರ ಸೇವೆಯನ್ನು ಮಾಡ್ತಿದ್ದೇವೆ ಅಂತ ನಾವು ತಿಳ್ಕೋಬೇಕು. We need to be aware whom we are worshiping. ನಾವು ಯಾರನ್ನು ಆರಾಧಿಸ್ತಿದ್ದೇವೆ ಅಂತ ನಾವು ಚೆನ್ನಾಗಿ ತಿಳ್ಕೋಬೇಕು.